ಹಾಯ್ ಗೈಸ್, ವೆಲ್ಕಮ್ ಟು ದಿತಿರ್ ಪ್ರಪಂಚ. ಎಲ್ಲರಿಗೂ ಸುಸ್ವಾಗತ. ನಾವಿವತ್ತು ಒನ್ ಡೇ ಔಟಿಂಗ್ ಹೋಗೋಣ ಅಂತ ಹೊರಟಿದ್ದೀವಿ. ಶುಕ್ರವಾರ ಬೆಂಗಳೂರಿಂದ ಹತ್ತಿರದಲ್ಲಿ ಯಾವ್ದಾದ್ರು ಪ್ಲೇಸ್ ಇದೆಯಾ ಅಂತ ನೋಡೋಣ ಅಂತ ಹೋಗ್ತಾ ಇದ್ವಿ. ಒಂದು ಲೊಕೇಶನ್ ಸಿಕ್ಕಿದೆ, ತಮ್ಮನೇಲೆಲ್ಲ ಆಲ್ರೆಡಿ ನೋಡಿರ್ತೀರ. ಪ್ರಾಣಿ ಅಂತ ಪೆಟ್ ಸ್ಯಾಂಚುರಿ ಅಂತ ಇದೆ, ಕನಕಪುರ ರೋಡಲ್ಲಿದೆ, ನಿಯರ್ ಟು ಬನ್ನರ್ಘಟ್ಟ ಫಾರೆಸ್ಟ್. ನಾವಿವಾಗ ತುರಳ್ಳಿ ಫಾರೆಸ್ಟ್ ಮೇಲೆ ಹೋಗ್ತಾ ಇದ್ದೀವಿ. RR ನಗರ್ ಕಡೆಯಿಂದ ಬಂದರೆ ತುರಳ್ಳಿ ಫಾರೆಸ್ಟ್ ಮೇಲೆ ಕನಕಪುರ ರೋಡ್ಗೆ ನಿಯರ್ ಆಗುತ್ತೆ. ಟ್ರಾಫಿಕ್ ಕೂಡ ಇರಲ್ಲ, ಫುಲ್ ಖಾಲಿ ರೋಡ್ ಇರುತ್ತೆ. ನೆಟ್ಟಿಗೆರೆ ಬಸ್ ಸ್ಟಾಪ್ ಅಂತ ಬರುತ್ತೆ ಕನಕಪುರ ರೋಡಲ್ಲಿ, ಅಲ್ಲಿ ಲೆಫ್ಟ್ ತಗೊಂಡ್ವಿ. ಇಲ್ಲಿಂದ 5 ಕಿಲೋಮೀಟರ್ ಹೋಗ್ಬೇಕು. ನೋಡಿ ಅಂಕಲ್ ರೋಡಲ್ಲಿ ಗಾಡಿ ಕಸ ಹಾಕ್ಬಿಟ್ಟು ಹೋಗ್ತಾಯಿದ್ರು. ಗೋಬಿ ನನ್ನ ಗ್ರೂಪ್ ಬಂದ್ವಿ. ಪಾರ್ಕಿಂಗ್ ನೋಡಿ, ಇದು ಜನ ಯಾರು ಇದೆಲ್ಲ ಅನ್ಕೊಂಡು ಬಂದೆ. ಸ್ಕೂಲ್ ಬಸ್ ಇಲ್ಲ ಬಂದಿತ್ತಲ್ಲಪ್ಪ, ಮಕ್ಕಳೆಲ್ಲ ಇರ್ತಾರೆ, ಸಖತ್ತಾಗಿರುತ್ತೆ. ಕಿಯ ಪಿಯ ಕಿಯ ಪಿಯ ಅಂತ ಹೇಳ್ತಾರೆ ನೋಡಿ ಗೈಸ್. ಇದೆ ಎಂಟ್ರೆನ್ಸು ಇಂಟು ದ ವೈಲ್ಡ್. ನನ್ನ ಫೇವ್ರೆಟ್ ಮೂವಿ. ನೋಡಮ್ಮ ಏನಿದೆ ಹಲೋ ಕೈಯ ಇದು ಮೇ ಬಿ ಬಾಲ್ದಲ್ಲಿ ಹೊಡಿಯುತ್ತಲ್ಲ ಆ ಪ್ರಾಣಿ ಅಂತ ಗೈಡ್ ಬಂದು ಎಕ್ಸ್ಪ್ಲೈನ್ ಮಾಡ್ತಾರೆ, ನಮ್ಗಷ್ಟು ಗೊತ್ತಿಲ್ಲ. ಅದು ಏನು ಭಯ ಇಲ್ಲ. ಈಗ ಡ್ಯಾನ್ಸ್ ಆಡ್ತಾ ಇದ್ದಾರೆ ನೋಡ್ಬಿಟ್ಟು ನಮಗೆ ಗೈಡ್ ಅಸೈನ್ ಮಾಡಿದ್ದಾರೆ. ಈಗ ಹೋಗ್ತಾ ಇದ್ದೀವಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಇವಾಗೆಲ್ಲ ಪ್ರಾಣಿಗೆ ಸ್ವಾಗತ. ಪ್ರಾಣಿ ಒಂದು ಬಂದ್ಬಿಟ್ಟು ಪೆಟ್ ಸ್ಯಾಂಕ್ಚುರಿ ಆಗಿರುತ್ತೆ. ಪ್ರಾಣಿ ಒಂದು ರೆಸ್ಕ್ಯೂ ಸೆಂಟರ್ ಆಗಿರುತ್ತೆ. ಸೊ ಪ್ರಾಣಿ ಬಗ್ಗೆ ಒಂದು ಇಂಟ್ರಡಕ್ಷನ್ ಕೊಡೋಕ್ಕಿಂತ ಮುಂಚೆ ನಾನು ನನ್ನ ಬಗ್ಗೆ ಇಂಟ್ರಡ್ಯೂಸ್ ಮಾಡ್ಕೊತೀನಿ ಆಯ್ತಾ. ನನ್ನ ಹೆಸರು ಶಿವಾನಿ ಅಂತ. ನಾನಿಲ್ಲಿ ಎನಿಮಲ್ ಎಜುಕೇಟರ್ ಥರ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಎನಿಮಲ್ಸ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬಾ ಇಷ್ಟ. ನನಗೆ ಎನಿಮಲ್ಸ್ ಅಂದರೆ ತುಂಬ ಫ್ಯಾಸಿನೇಟ್ ಆಗ್ತದೆ. ಎನಿಮಲ್ಸ್ ಅಂದರೆ ಅವ್ರು ಎನಿಮಲ್ ಬಿಹೇವಿಯರ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಷ್ಟ. ಬಿಕಾಸ್ ಎನಿಮಲ್ಸಿಂದಲೇ ನಮ್ಮ ವರ್ಲ್ಡ್ ನಡೀತಾ ಇರೋದು, ನಮ್ಮ ನೇಚರ್ ಹೆಲ್ದಿ ಇರೋದು ಎಲ್ಲ ಕೋ ಎಕ್ಸಿಸ್ಟ್ ಆಗ್ತಿರೋದು. ಸೊ ಇವಾಗ ನಾನು ಒಂದು ಪ್ರಾಣಿ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಟು ಸ್ಟಾರ್ಟ್ ಮಾಡ್ಕೊತೀನಿ. ಪ್ರಾಣಿ ಒಂದು ಪೆಟ್ ಸ್ಯಾಂಕ್ಚುರಿ ಆಗಿರುತ್ತೆ. ಪ್ರಾಣಿ ಒಂದು ರೆಸ್ಕ್ಯೂ ಸೆಂಟರ್. ಪ್ರಾಣಿಯಲ್ಲಿ ಬಂದ್ಬಿಟ್ಟು ನೀವು ನೋಡ್ತಿರೋ ಎನಿಮಲ್ಸ್ ಎಲ್ಲ ಪೆಟ್ ಎನಿಮಲ್ಸ್ ಆಗಿರುತ್ತೆ. ಇದು ಯಾವುದೇ ಆದಂತೂ ಇಂಡಿಯನ್ ವೈಲ್ಡ್ ಎನಿಮಲ್ ಇಲ್ಲ, ಇಂಡಿಯನ್ ಕಾಡ್ ಎನಿಮಲ್ ಯಾವುದು ಇರೋದಿಲ್ಲ. ಆಮೇಲೆ ಇಲ್ಲಿ ಪ್ರಾಣಿಯಲ್ಲಿ ಬಂದ್ಬಿಟ್ಟು ನಾವು ಯಾವುದೇ ಎನಿಮಲ್ನ ಸೆಲ್ ಕೂಡ ಮಾಡೋದಿಲ್ಲ, ಬೈ ಕೂಡ ಮಾಡೋದಿಲ್ಲ. ಇವೆಲ್ಲ ಎನಿಮಲ್ಸ್ ಬಂದ್ಬಿಟ್ಟು ರೆಸ್ಕ್ಯೂ ಆಗಿರುತ್ತೆ ಅಥವಾ ಸರೆಂಡರ್ ಆಗಿರುತ್ತೆ. ರೆಸ್ಕ್ಯೂ ಅಂದರೆ ರಕ್ಷಣೆ ಮಾಡಿರ್ತೀವಿ ಎಲ್ಲರೂ ಈಟ್ ಆದಾಗ. ಸರೆಂಡರ್ ಅಂದರೆ ಅವ್ರ ಮನೆಯಲ್ಲಿ ದುಡ್ಡು ಕೊಟ್ಟು ತೊಗೊಂಡು ಬಂದಿರ್ತಾರೆ, ಅವ್ರಿಗೆ ನೋಡ್ಕೊಳಕ್ಕಾಗಲ್ಲ ಅಂತ ತಂದು ನಮ್ಮ ಹತ್ರ ಬಿಡ್ತಾರೆ. ಸೊ ಅಂಥ ಎನಿಮಲ್ಸ್ ಕೂಡ ನಾವು ಹೆಲ್ಪ್ ಮಾಡ್ತೀವಿ. ಇಲ್ಲೇ ಕಾಣಿಸ್ಕೊಳುತ್ತೆ ನಿಮಗೆ ಇಂಡಿಯನ್ ನೇಟಿವ್ ಗೋಟ್ಗೆ ಮತ್ತು ಆಫ್ರಿಕನ್ ಪಿಗ್ಮಿ ಗೋಟ್ಗೆ. ಗೋಟ್ಸ್ ಎಲ್ಲ ಬಂದ್ಬಿಟ್ಟು ಒನ್ ಆಫ್ ದ ಫಸ್ಟ್ ಡೊಮೆಸ್ಟಿಕೇಟೆಡ್ ಎನಿಮಲ್. ಅಂದರೆ ಹ್ಯೂಮನ್ಸ್ ಆ ಗೋಟ್ಸ್ ಜೊತೆ ಬೆಳೀತಾ ಬಂದರು, ಅವರು ಆ ಥರ ಅದನ್ನ ಯೂಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ಗೋಟ್ಸ್ಗಳಿಗೆ ಮನುಷ್ಯರದ್ದು ಇಂಟ್ರಾಕ್ಷನ್ ಇದೆ. ಅವ್ರಿಗೆ ಯಾವುದೇ ಆದಂಥ ಮನುಷ್ಯರದ್ದು ಭಯ ಇರೋದಿಲ್ಲ, ಯಾಕಂದರೆ ಇಲ್ಲಿ ನಾವು ಅವ್ರಿಗೆ ಯಾವುದೇ ಒಂದು ಹಾನಿ ಮಾಡೋದಿಲ್ಲ. ಸೊ ಗೋಟ್ಸ್ಗೆಲ್ಲ ಬ್ರೌಸರ್ಸ್ ಅಂತ ಕರೀತಾರೆ. ಯಾಕೆ ಬ್ರೌಸರ್ಸ್ ಅಂತ ಕರೀತಾರೆ ಅಂದರೆ, ಇವರು ಊಟ ಮಾಡಬೇಕಾದ್ರೆ ತಮ್ಮ ತಲೆನ ಮೇಲೆ ಇಟ್ಟು ಹಿಂದೆ 2 ಕಾಲ ಮೇಲೆ ನಿಂತು ಭೂಮಿ ಮೇಲಿರೋದನ್ನ ಮಾತ್ರ ಅಷ್ಟೇ ತಿಂತಾರೆ ಹೊರತು ಭೂಮಿ ನೆಲದ ಮೇಲೆ ಇರೋದು ಮಾತ್ರ ಪೆಪ್ಪರ್. ಹೌದು, ಅಲ್ಲಿದ್ದಾರಲ್ಲ ಅವ್ರ ಹೆಸರು ಬಂದ್ಬಿಟ್ಟು ಸಾಲ್ಟ್. ಇಂಡಿಯನ್ ನೇಟಿವ್ ಹೋಗಿದ್ದಾರ, ಅವ್ರ ಹೆಸರು ಬಂದ್ಬಿಟ್ಟು ಸಾಲ್ಟ್. ಗೇಟ್ ತೆಗಿತಾ ಇದೆ ನೋಡಿ, ಇದು ಗೇಟ್ ತೆಗಿದ್ ಬಂತು ಇದಕ್ಕೆ. ಸೋಷಿಯಲ್ ಎನಿಮಲ್ಸ್ ಅಂದರೆ ಗುಂಪಲ್ಲಿ ಬಾಳುವಂಥ ಪ್ರಾಣಿಗಳಾಗಿರ್ತಾರೆ ಆಯ್ತಾ. ಆಮೇಲೆ ಇವರಿಗೆಲ್ಲ ಬಂದ್ಬಿಟ್ಟು 10ರಿಂದ 12 ವರ್ಷದಿಂದ ಬದುಕ್ತಾರೆ. ಇವರಿಗೆಲ್ಲ ಕೆಳಗಡೆ ಅಷ್ಟೇ ಹಲ್ಲಿರುತ್ತೆ ಹೊರತು ಮೇಲ್ಗಡೆ ಹಲ್ಲಿರುತ್ತೆ. ಬಟ್ ಇವ್ರದ್ದು ಹಲ್ಲೆಲ್ಲ ತುಂಬ ಸ್ಟ್ರಾಂಗ್. ಗೇಟ್ ಓಪನ್ ಮಾಡ್ಕೊಂಡು ಆಚೆ ಹೋಗಿ ಹೋಗ್ಬೇಕಮ್ಮ. ಬೇಬಿ ಗೋಟಿಗೆ ಏನಂತ ಕರೀತಾರೆ ಗೊತ್ತಾ? ಬೇಬಿ ಗೋಟಿಗೆ ಕಿಡ್, KID ಕಿಡ್ ಅಂತ ಕರೀತಾರೆ. ನಾನು ಯಾಕೆ ಇವ್ರನ್ನ ಎತ್ತಬಾರ್ದು ಅಂದ್ರೆ, ನೋಡಿ ಮೆಲ್ಕ್ ಹಾಕ್ತಾ ಇದ್ದಾರೆ, ಇವಾಗ ಮೆಲ್ಕ್ ಹಾಕ್ತಾ ಇರುತ್ತೆ, ಅದಕ್ಕಾಗಿ ನಾವು ಇವ್ರನ್ನ ಎತ್ತಬಾರ್ದು. ಯಾಕಂದ್ರೆ ಏನಾಗುತ್ತೆ, ವಾಂತಿ ಮಾಡೋ ಚಾನ್ಸಸ್ ತುಂಬ ಇರುತ್ತೆ, ಅವರಿಗೆ ಬಾಡಿ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆಮೇಲೆ ಇವ್ರದ್ದು ಕಣ್ಣುಗಳು ನೋಡ್ಬೋದು, ರೆಕ್ಟಾಂಗ್ಯುಲರ್ ಪ್ಯೂಪಿಲ್ ಇದೆ. ನಾನು ಹೇಳಿದಂಗೆ ಇವರು ತಲೆ ಮೇಲ್ ಮಾಡಿ ಹಿಂದೆ 2 ಕಾಲ ಮೇಲೆ ನಿಂತ್ಕೋತಾರಲ್ವಾ, ಅವಾಗ ಸುತ್ತಮುತ್ತ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ. ಆ ಥರ ಕಣ್ಣು. ಆಫ್ರಿಕನ್ ಪಿಗ್ಮಿ ಗೋಟ್ ಅಂತ ಚೆನ್ನಾಯ್ತಾ. ಸೊ ಮಾಯ ಒಂದು ರಿಜೆಕ್ಟ್ ರೇಸ್ ಔಟ್ ಆಗಿರ್ತಾರೆ. ಒಂದು ರೇಸಿಂಗಿಗೆ ರಿಜೆಕ್ಟ್ ಆಗಿಬಿಡ್ತಾರೆ. ಯಾಕೆ ರಿಜೆಕ್ಟ್ ಆಗ್ತಾರೆ ಅಂದರೆ, ಇವ್ರದ್ದು ಒಂದು ಫ್ರಂಟ್ ರೈಟ್ ಹೂಫ್ ಬಂದ್ಬಿಟ್ಟು ಚಿಕ್ಕದಾಗಿದೆ.
ಇನ್ನು 3 ಹೂಫ್ಗಳು ಸೈಜ್ ಒಂದೇ ಆಗಿದ್ರೆ ಅದು ಫ್ರಂಟ್ ರೈಟ್ ಹೂಫ್ ಬಂದ್ಬಿಟ್ಟು ಚಿಕ್ಕದಾಗಿರೋ ಕಾರಣದಿಂದ ಅವರಿಗೆ ರಿಜೆಕ್ಟ್ ಮಾಡ್ತಾರೆ. ಯಾಕೆ ಅಂದರೆ ಬೇರೆ ಹಾರ್ಸ್ಗಳು ಆ ಥರ ಸ್ಪೀಡ್ ಓಡೋದಕ್ಕೆ ಆಗ್ತಿರಲಿಲ್ಲ, ರೇಸಲ್ಲಿ ಆಗ್ತಿರಲಿಲ್ಲ ಓಡೋದಕ್ಕೆ, ಅದಕ್ಕಾಗಿ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಮಾಡಿರೋವಂಥ ಹಾರ್ಸ್ಗಳನ್ನ ಸ್ಟಡ್ ಫಾರ್ಮಲ್ಲಿ ಏನು ಮಾಡ್ತಾರೆ ಗೊತ್ತಾ? ಏನು ಮಾಡ್ತಿರ್ಬೋದು ರಿಜೆಕ್ಟ್ ಆಗಿರೋ ಹಾರ್ಸ್ಗಳನ್ನ? ರಿಜೆಕ್ಟ್ ಆಗಿರೋ ಹಾರ್ಸ್ಗಳನ್ನೆಲ್ಲ ಅವರು ಮರ್ಸಿ ಕಿಲ್ ಅಥವಾ ಡೆತ್ ಕೊಡ್ತಾ ಇರ್ಬೋದು, ಸಾಯಿಸ್ ಬದಲಿಗೆ 50ರಿಂದ 60 kg ಊಟ ಮಾಡ್ತಾರೆ. ಸಾಮಾನ್ಯ ಮೇಂಟೆನೆನ್ಸ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್, 50 kg ತುಂಬ ಕಷ್ಟ ಆಗ್ಬಿಡ್ತಾರೆ ನೋಡ್ಕೊಳ್ಬೇಕಾಗಿ ಅಂತವ್ರನ್ನ ಅವರು ಸಾಯಿಸ್ಬಿಡ್ತಾರೆ. ಬಂದ್ಬಿಟ್ಟು ಗಬ್ಬರ್ ಅಂತ. ಈಶಾ ಗಬ್ಬರ್ ಕೂಡ ಇಲ್ಲಿ ಒಂದು ರಕ್ಷಣೆ ಆಗಿರುವಂಥ ಪ್ರಾಣಿಗಳು. ನಿಧಾನ ಕೊಡಿ ಏನಾದ್ರು. ಎಲ್ಲರೂ ಇನ್ನು ತಿನ್ಸ್ತೀರ ಯಾರಾದರೂ? ದಿನ ಕೇಳ್ತಾ ಇದ್ದೆ, ಬೇಕಾ? ಸೊ ಇಲ್ಲಿ ಬಂದ್ಬಿಟ್ಟು ಇದು ರೆಪ್ಟೈಲ್ ಆಗಿರುತ್ತೆ. ರೆಪ್ಟೈಲ್ಸ್ ಅಂದರೆ ಕೋಲ್ಡ್ ಬ್ಲಡೆಡ್ ಎನಿಮಲ್ಸ್. ರೆಪ್ಟೈಲ್ಸ್ ಎಲ್ಲ ಬಂದ್ಬಿಟ್ಟು ಅವರಿಗೆ ಸೂರ್ಯಕಿರಣ ಅಂದರೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅವ್ರು ಕೋಲ್ಡ್ ಬ್ಲಡೆಡ್ ಆಗಿರೋ ಕಾರಣದಿಂದ ನಮಗೆಲ್ಲ ಜ್ವರ ಬಂದರೆ ಏನಾಗುತ್ತೆ, ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಬಟ್ ಈ ಎನಿಮಲ್ಸ್ ಆದರೆ ಯಾವುದೇ ಒಂದು ರೆಡ್ ಮಾರ್ಕಿಂಗ್ ಇದೆ, ಅದಕ್ಕಾಗಿ ರೆಡ್ ಇಯರ್ಡ್ ರೈಡರ್ ಥೆರಪಿ ಅಂತ ಕರೀತಾರೆ. ಕಾಲುಗಳು ನೋಡ್ಬೋದು ವೆಬ್ ಟು ಫೀಟ್ ಇದೆ. ವೆಬ್ ಟು ಫೀಟ್ ಅಂದರೆ 2 ಬೆರಳು ಮಧ್ಯ ಚರ್ಮ ಇರುತ್ತೆ, ಅದಕ್ಕಾಗಿ ವೆಬ್ ಟು ಫೀಟ್ ಅಂತ ಕರೀತಾರೆ. ಸೊ ಈ ರೆಡ್ ಇಯರ್ಡ್ ರೈಡರ್ ಬಂದ್ಬಿಟ್ಟು ನಾರ್ತ್ ಮತ್ತು ಸೆಂಟ್ರಲ್ ಅಮೇರಿಕಾದಿಂದ ಬಂದಿರೋದು. ಇದೆಲ್ಲ ಅಲ್ಲೇ ಒರಿಜಿನಲ್. ಸೊ ಇವರೆಲ್ಲ ಒಂದು 30ರಿಂದ 35 ವರ್ಷನ ಬದುಕ್ತಾರೆ. ಇವರೆಲ್ಲ ಮಿಶ್ರಹಾರಿ ಎನಿಮಲ್ಸ್ ಆಗಿರ್ತಾರೆ, ಮಿಶ್ರಹಾರಿ ಪ್ರಾಣಿಗಳಾಗಿರ್ತಾರೆ. ಮಿಶ್ರಹಾರಿ ಅಂದರೆ ಚಿಕ್ಕ ಹುಳ, ಚಿಕ್ಕ ಮೀನುಗಳು, ಆಮೇಲೆ ತರಕಾರಿ ಹಣ್ಣುಗಳನ್ನ ತಿನ್ನುವಂಥ ಪ್ರಾಣಿಗಳಾಗಿರ್ತಾರೆ. ಆಮೇಲೆ ಇದನ್ನ ಶೆಲ್ ಅಂತ ಕರೀತಾರೆ. ಈ ಶೆಲ್ ಕೂಡ ಬಂದ್ಬಿಟ್ಟು ಕೆರಾಟಿನ್ ಪ್ರೋಟೀನಿಂದನೇ ಆಗಿರೋದು. ಸೊ ಇದನ್ನ ನೀವು ಮುಟ್ಟಿದಾಗ ಈ ಥರ ಹೊಡೆದ್ರೆ ಅವ್ರಿಗೆ ನೋವು ಗೊತ್ತಾಗುತ್ತಾ? ಇಲ್ಲ. ಈ ಥರ ಮುಟ್ಟಿದಾಗ ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಗೊತ್ತಾಗಲ್ಲ ಏನು? ಸೊ ಈ ಥರ ಮುಟ್ಟಿದಾಗ ಅವರಿಗೆ ಗೊತ್ತಾಗುತ್ತೆ. ಈ ಥರ ಹೊಡೆದ್ರೆ ಅವರಿಗೆ ನೋವಾಗುತ್ತೆ. ಯಾಕಂದರೆ ಇವರಿಗೆ ನರಗಳೆಲ್ಲ ಇದಕ್ಕೆ ಅಟ್ಯಾಚ್ ಆಗಿರುತ್ತೆ ಒಳಗಡೆ. ಮುಟ್ತೀರಾ? ಡಕ್ ಮತ್ತೆ ಸ್ವಾನ್. ಸೊ ನಮ್ಮಲ್ಲಿ ಡಕ್ ಮತ್ತೆ ಗೂಸ್ ಇರೋದು ಅಷ್ಟೇ. ಸ್ವಾನ್. ಸೊ ಡಕ್ ಬಂದ್ಬಿಟ್ಟು ಬಾತ್ ಕೋಳಿ ಅಂತ ಕರೀತಾರೆ, ಹೆಡ್ ಬಾತ್ ಕೋಳಿ ಅಂತ ಕರೀತಾರೆ. ನಮ್ಮ ಬೀಕಿಂದ ಆ ಎಣ್ಣೆನ ತಗೊಂಡು ಮೈ ತುಂಬ ಸ್ಪ್ರೆಡ್ ಮಾಡ್ಕೊತಾರೆ. ಆಮೇಲೆ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನೀರಲ್ಲಿ ಹೋಗಿ ಜಂಪ್ ಮಾಡ್ತಾರೆ. ನೋಡ್ಬೋದು ನೋಡಿ, ಫೆದರ್ಸ್ ಯಾವನೇ ಆಗಿಲ್ಲ. ಸೌತ್ ಅಮೆರಿಕಾ ದೇಶದಲ್ಲಿ ಗ್ರಾಸಲ್ಲಿ ಇರುವಂಥ ಪ್ರಾಣಿಗಳಾಗಿರ್ತವೆ ಅಂತ. ಇದು ನಾವು ಫಸ್ಟ್ ಸೆಕ್ಷನಲ್ಲಿ ಮುಟ್ಬೋದು, ಆಮೇಲೆ ಲಾಸ್ಟಲ್ಲಿ ಮುಟ್ಟೋಣ ಈ ಪ್ರಾಣಿಗಳನ್ನ. ಸೊ ಇವ್ರ ಮಕ್ಕಳನ್ನ ಪಪ್ ಅಂತ ಕರೀತಾರೆ. ಮಕ್ಕಳನ್ನ ನೋಡ್ಬೋದು, ಈ ಒಳಗಡೆ ಈ ಕಡೆ ಬನ್ನಿ, ಎಲ್ಲರೂ ಈ ಕಡೆ ಬನ್ನಿ. ಮಕ್ಕಳನ್ನ ನೋಡ್ಬೋದು, ಆ ಮಕ್ಕಳನ್ನ ಪಪ್ ಅಂತ ಕರೀತಾರೆ. ಇವರೆಲ್ಲ ತುಂಬ ಚಿಕ್ಕದಾಗಿ ಹಾರ್ಬೋದು, ಅದಕ್ಕಾಗಿ ನಾವಿಲ್ಲಿ ಕವರ್ ಮಾಡ್ತೀವಿ. ಸೊ ಇವರಿಗೆ ಒಂದು ರಕ್ಷಣೆ ಆಗಿರುವಂಥ ಪಕ್ಷಿ ಆಗಿರುತ್ತೆ. ಒಂದು ಬೆಂಗಳೂರಲ್ಲಿ ಒಂದು ಪೆಟ್ ಶಾಪ್ ಅಲ್ಲಿ ಇವಾಗ ನಾವು ರಕ್ಷಣೆ ಮಾಡಿದ್ದೇವೆ. ಕಾಲು ಬೆರಳು ನೋಡ್ಬಿಟ್ಟು ಎಲ್ಲ ಬೆಂಡ್ ಆಗಿರುತ್ತೆ. ಯಾಕಂದ್ರೆ ಅವ್ರಿಗೆ ಒಂದು ಚಿಕ್ಕದಾಗಿ ಒಂದು ಕೇಜಲ್ಲಿ ಅವರಿಗೆ ಇಟ್ಟಿದ್ರು, ಅದಕ್ಕಾಗಿ ಅವರಿಗೆ ನಡೆಯೋಕ್ಕೆ ಬರ್ತಾ ಇರಲಿಲ್ಲ. ಸೊ ಕಾಲೆಲ್ಲ ಬೆಂಡ್ ಆಗ್ಬೋದು, ಅದಕ್ಕಾಗಿ ನಾವು ಇದನ್ನ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು. ಸೊ ಇದೊಂದು ಬಂದ್ಬಿಟ್ಟು ಗಂಡಿಗೆ ಬಂದ್ಬಿಟ್ಟು ಬ್ರೈಟ್ ಫೆದರ್ಸ್ ಇರುತ್ತೆ, ಉದ್ದ ಬಾಲ ಇರುತ್ತೆ. ಯಾಕೆ? ಫೀಮೇಲ್ಗೆ ಅಟ್ರಾಕ್ಟ್ ಮಾಡೋದಕ್ಕೆ ಮತ್ತು ಡಾಮಿನೆನ್ಸ್ ಅಂದರೆ ನಾನೇ ಸ್ಟ್ರಾಂಗ್ ಅಂತ ತೋರಿಸಿದ್ರು. ಇಲ್ಲಿ ನೋಡ್ತಾ ಇದ್ರೆ ನೆಲದಲ್ಲಿರೋ ಈ ಗಿಡಗಳೆಲ್ಲ ಒರಿಜಿನಲ್ ಪ್ಲಾಂಟ್ಸ್. ನಮ್ಮ ಹತ್ರ ಯಾವುದೇ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ ಇಲ್ಲ, ಎಲ್ಲ ಒರಿಜಿನಲ್ ಪ್ಲಾಂಟ್ಸ್. ನೀರಲ್ಲಿ ನೋಡ್ತಿರುವಂಥ ಪ್ಲಾಂಟ್ ಕೂಡ ಒರಿಜಿನಲ್ ಪ್ಲಾಂಟ್ಸ್ ಆಗಿರುತ್ತೆ, ಯಾವುದೇ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್. ನೀರು ಒಂದು ಗೋಮ್ ಇದೆ, ಆ ಗೋಮ್ನ ಕೊಡ್ತಾ ಇದ್ದಾರೆ. ನೋಡ್ಬೋದು ಅವ್ರು ಯಾವ ಥರ ಹಂಟ್ ಮಾಡ್ತಾ ಇದ್ದಾರೆ. ನೋಡಿದ್ರಾ? ಸ್ನೇಕ್ ಬೈಟ್ ಆದಾಗ ಫಸ್ಟ್ ಏನು ಮಾಡಬೇಕು ಅಂದರೆ ತುಂಬ ಕಾಮ್ ಆಗಿರ್ಬೇಕು.
ಸೊ ನಾವು ಇಲ್ಲಿ ಬಟ್ಟೆ ಕಟ್ತೀವಲ್ಲ ಅವಾಗ ಏನಾಗುತ್ತೆ ಗೊತ್ತಾ, ಅದು ತುಂಬ ಕೆಟ್ಟದ್ದು. ಬಟ್ಟೆ ಕಟ್ಟಿದ್ರೆ ಏನಾಗುತ್ತೆ ಅಂದರೆ ಬ್ಲಡ್ ಫ್ಲೋ ತುಂಬ ಜಾಸ್ತಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಂಜು ಒಳಗಿರೋ ನಂಜು ತುಂಬ ಬೇಗ ಹರಡ್ಕೊಳ್ಳುತ್ತೆ ಬಾಡಿ. ಸೊ ಬಟ್ಟೆ ಕಟ್ಟೋದು ಅಥವಾ ಬಟ್ಟೆ ನೀರು ಹಾಕೋದು ನಾವು ಯಾವತ್ತೂ ಮಾಡಬಾರ್ದು. ನಮಗೆ ಅದನ್ನು ಮೂಢನಂಬಿಕೆ ಬಟ್ಟೆ ಎಲ್ಲ ಕಟ್ಟೋದು ಅಥವಾ ಬಾಯಿ ಅದು ವಿಷಯದ ಬಾಯಿಂದ ಏನು ಮೂಢನಂಬಿಕೆ. ಯಾವತ್ತಿದ್ರು ತುಂಬ ಕಾಮಾಗಿದ್ದು ಫಸ್ಟ್ ಥಿಂಗ್ ಏನು ಮಾಡೋದು, ಹಾಸ್ಪಿಟಲ್ಗೆ ಹೋಗೋದು. ಆಫ್ರಿಕನ್ ಸ್ಪರ್ ಥೈರಾಯ್ಡ್ ಟಾರ್ಟಾಯ್ಸ್ ಅಂತ ಕರೀತಾರೆ. ಇದು ಥರ್ಡ್ ಲಾರ್ಜೆಸ್ಟ್ ಟಾರ್ಟಾಯ್ಸ್. 90 to 150 years. ಇವ್ರಿಗೆ ಎಷ್ಟು ಇವಾಗ ವಯಸ್ಸು ಹೇಳ್ಬೋದಾ? 70. ಇವ್ರಿಗೆ ಜಸ್ಟ್ 15 ವರ್ಷ. 15. ಅದು ವಯಸ್ಸು ಎಷ್ಟು ಇರ್ಬೋದು? 5 months. 5 years. 5 years. Yes. ಕೊಚ್ಚೆಯಲ್ಲಿ ಆಮೇಲೆ ಮಣ್ಣಲ್ಲಿ ಮಲ್ಕೊಂಡು ಕುರಿಗಳು ಅಂತ ಕರೀತಾರೆ. ನೀವು ನೋಡ್ತಾ ಇದ್ದೀರಾ, ಇವ್ರ ಹೆಸರು ಬಂದ್ಬಿಟ್ಟು ಬೆಸ್ರಾ ಅಂತ. ಬೆಸ್ರಾ ಈ ಗ್ರೂಪ್ಗೆ ಲೀಡರ್ ಆಗಿರ್ತಾರೆ. ಹೌದು. ಸೊ ನಾನು ಹೇಳಿದಂಗೆ ಇವರೆಲ್ಲ ಗ್ರೇಸರ್ಸ್ ಅಂದ್ರೆ ನಮ್ಮ ಮುಖನ ಕೆಳಗಡೆ ಮಾಡಿ ನೆಲದ ಮೇಲೆ ಇರುವಂಥದ್ದನ್ನ ಮಾತ್ರ ತಿಂತಾರೆ. ಅಲ್ಲಿ ಈ ಕಡೆ ಬರ್ತೋದು ಈ ಥರ ಸೈಡ್ಸಿಂದ ಮುಟ್ಬೇಕು. ಈ ಥರ ಸೈಡ್ಸಿಂದ ಸೊ ಅವ್ರು ಓಡಾಡ್ತಾನೆ ಇರ್ತಾರೆ. ದಯವಿಟ್ಟು ಬಾಡಿ ಸೈಡ್ಸಿಂದ ಮುಟ್ಬೋದು. ಆಮೇಲೆ ನಾನು ಹೇಳ್ದಂಗೆ ಇವ್ರಿಗೆ ಹಾರಕ್ಕೆ ಬರೋದಿಲ್ಲ, ಬಟ್ ತುಂಬ ಚಿಕ್ಕದಾಗೊಂದು ವಿಂಗ್ ಇರುತ್ತೆ, ರೆಕ್ಕೆ ಇರುತ್ತೆ. ಯಾಕಂದರೆ ಅವರಿಗೆ ಬಾಡಿ ಬ್ಯಾಲೆನ್ಸ್ ಮಾಡೋದಕ್ಕೆ, ಓಡಬೇಕಾದ್ರೆ ಬಾಡಿ ಬ್ಯಾಲೆನ್ಸ್ ಮಾಡೋದಕ್ಕೆ ಇರುತ್ತೆ. ಹಗ್ ಮಾಡ್ತೀರಾ ಯಾರಾದರೂ? ಹೋಯ್ತಾ ಇದೆ. ನೀವು ನೋಡ್ಬೋದು, ಇಲ್ಲಿ ಕೂದಲೆಲ್ಲ ಇದು ನೀವು ಮನೇಲಿ ನೋಡುವಂಥ ಇದೆಯಲ್ಲ, ಇದನ್ನ ಹೂಡೆಡ್ ರ್ಯಾಟ್ ಅಂತ ಕರೀತಾರೆ. ನೀವೆಲ್ಲ ಹೂಡಿ ಸಾಕೊಂತೀರಲ್ಲ, ನಿಮ್ಮ ಸ್ವೆಟ್ರಿಗೆ ಹೂಡಿ ಇರುತ್ತಲ್ಲ, ಸೊ ಹೂಡಿ ಥರ ಒಂದು ಪ್ಯಾಟರ್ನ್ ಇದೆ ಬಾಡಿ ಮೇಲೆ, ಅದಕ್ಕೆಲ್ಲ ಹೂಡೆಡ್ ರ್ಯಾಟ್ ಹೋಗ್ಬೇಡಿ. ಗಿನಿಪಿಗೆಲ್ಲ ಬಂದ್ಬಿಟ್ಟು ಸೌತ್ ಅಮೆರಿಕಾ ದೇಶದ್ದು, ಆಯ್ತಾ? ಇದಕ್ಕೆ ಬಾಲನೇ ಇರೋದಿಲ್ಲ, ಈಗ ಬಾಲ ಇಲ್ಲ ಅನ್ನೋಂಥ ಒಂದು ಪ್ರಾಣಿ ಆಗಿರ್ತಾರೆ. ಸೊ ಇವರೆಲ್ಲ ಕಣ್ಣು ತೆಗೆದು ಕೂಡ ಮಲ್ಕೋತಾರೆ. ಆಮೇಲೆ ತುಂಬ ರೇರಾಗಿ ಕಣ್ಣನ್ನು ತೆಗೆಸ್ತಾರೆ. ನಾವಾದರೆ ತುಂಬ ಯಾವಾಗ ಕಣ್ಣು ತೆಗೆಸ್ತಾನೆ ಇರ್ತೀವಿ, ಒಂದು 5-6 ನಿಮಿಷ ಒಂದಕ್ಕೆ ಅವಳ ಕೈಲಿ ಒಂದ್ಸರಿ ಮುಗಿಸೋಣ. ವೆರಿ ಗುಡ್. ನೆಕ್ಸ್ಟ್ ಮುಳ್ಳಂಗಿ ನಾಯಿ ಥರ ಸೈಜಸ್ ಇದೆ. ಡಾಗ್ ಯಾವ ಸೈಜ್ ಇರುತ್ತೆ ಆ ಟೈಪ್ ಇರುತ್ತೆ. ನಮ್ಮ ಮುಳ್ಳಂಗಿ ಅದೆಲ್ಲ ಇದನ್ನ ಹೆಡ್ಜಾಗ್ ಅಂತ ಕರೀತಾರೆ. ಈ ಪರ್ಟಿಕ್ಯುಲರ್ ಹೆಡ್ಜಾಗ್ನ ಆಫ್ರಿಕನ್ ಪಿಗ್ಮಿ ಹೆಡ್ಜಾಗ್ ಅಂತ ಕರೀತಾರೆ. ಆಫ್ರಿಕನ್ ಪಿಗ್ಮಿ ಅಂದರೆ ಚಿಕ್ಕದು. ಎಲ್ಲ ಹೆಡ್ಜಾಗ್ಸ್ ಅಲ್ಲಿ ತುಂಬ ಚಿಕ್ಕ ಹೆಡ್ಜಾಗ್ಸ್ ಇದೆ ಆಗಿರುತ್ತೆ, ಆಯ್ತಾ? ಸೊ ಇವ್ರ ಮುಖ ನೋಡೋದು ಎಷ್ಟು ಕ್ಯೂಟ್ ಆಗಿ ಮುಖ ಇರುತ್ತೆ. ಸೊ ಮುಳ್ಳಂದಿಗೆ ಮತ್ತು ಹೆಡ್ಜಾಗ್ಗೆ ಏನು ವ್ಯತ್ಯಾಸ ಅಂದರೆ, ಮುಳ್ಳಂದಿಗೆ ಅವ್ರದ್ದು ಮುಳ್ಳುಗಳಿರ್ತಾವಲ್ಲ, ಮುಳ್ಳುಗಳು ಬಂದ್ಬಿಟ್ಟು ಮೈಯಿಂದ ಬಿಚ್ಕೋಬಹುದು. ಹೆಡ್ಜಾಗ್ಗಳು ಆ ಥರ ಬಿಚ್ಕೋಕ್ ಆಗೋದಿಲ್ಲ, ಪರ್ಮನೆಂಟ್ಲಿ ಫಿಕ್ಸ್ ಆಗಿರುತ್ತೆ. ಸೊ ಇವರೆಲ್ಲ ರಾತ್ರಿ ಹೊತ್ತು ಸಂಚಾರ ಮಾಡೋಂಥ ಪ್ರಾಣಿಗಳಾಗಿರ್ತಾರೆ. ಸೊ ಇವ್ರ ಮಕ್ಕಳನ್ನ ಹಾಗ್ನೆಟ್ ಅಂತ ಕರೀತಾರೆ. ಸೊ ಇವ್ರನ್ನ ನೀವು ಮೇಲಿಂದ ಕೆಳಗಡೆ ಮುಟ್ಬೋದು ಈ ಥರ, ಬಟ್ ಆಪೋಸಿಟ್ ಸೈಡ್ ಆಗುತ್ತೆ. ಯಾವ ಪ್ರಾಣಿ ಗೊತ್ತಾ ನಮ್ಗೆ ಇದು? ಗೊತ್ತಿಲ್ಲ. ಈ ಥರ ಫಸ್ಟ್ ಮುಟ್ ಬಂದ್ಬಿಡಿ, ಆ ಪ್ರಾಣಿ ಬಗ್ಗೆ ಹೇಳ್ತೀನಿ. ಈ ಥರ ಮುಟ್ಬಿಡಿ ಪ್ರಾಣಿನ, ಮುಖ ಮತ್ತೆ ಕಾಲು ಬಾಲ ಎಲ್ಲ ಮುಟ್ಬಾರ್ದು. ಸೊ ಇವರು ಕೂಡ ರೆಪ್ಟೈಲ್ಸ್ ಆಗಿರ್ತಾರೆ. ಬರೀ ಗ್ರೀನ್ ಕಲರ್. ಅಂಬ್ರೆಲಾ ಕಾಕಟೋ ಅಂತ ಕರೀತಾರೆ. ಇಂಡೋನೇಷಿಯನ್ ಫ್ಯಾಮಿಲಿ ಅಂತ ಕರೀತಾರೆ. ಸೊ ಈ ಫಿಶಸ್ ಎಲ್ಲ ಒಂದು ದೊಡ್ಡ ಲೇಕ್ ಇದೆ, ಆ ಲೇಕ್ ಹೆಸರು ಬಂದ್ಬಿಟ್ಟು ಟ್ಯಾಂಗನಿಕಾ ಲೇಕ್ ಅಂತ. ಆ ಟ್ಯಾಂಗನಿಕಾ ಲೇಕ್ ಸರೆಂಡರ್ ಮಾಡಿರೋ ಒಂದು ಪ್ರೊಟೆಕ್ಷನ್ ಅಂತ, ಅದು ದುಃಖಕ್ಕೆ ಆ ಡಿಪ್ರೆಷನ್ಗೆ ಬಂದ್ಬಿಟ್ಟು ಗ್ರೀನ್ ಅಂತ. ಇದೊಂದು 50ರಿಂದ 60 ವರ್ಷದಿಂದ ಬರುತ್ತೆ. ಸೊ ಎಷ್ಟಿರ್ಬೋದು ಏಜ್ ಗೆಸ್ ಮಾಡ್ತೀರಾ? 40. ಇವಾಗ 22 ವರ್ಷ ಇದೆ. ಗಂಡು ಬಂದ್ಬಿಟ್ಟು ರೆಡ್ ಕಲರ್. ನೋಡಿದ್ರೆ ಪಕ್ಷಿಗಳೆಲ್ಲ ಬಂದ್ಬಿಟ್ಟು ಸರೆಂಡರ್ ಆಗಿರುವಂತ ಪಕ್ಷಿ. ಯಾವುದೇ ಒಂದು ಪಕ್ಷ ಬೈ ಮಾಡಿಲ್ಲ, ಜನ ಏನು ಮಾಡಿಲ್ಲ.
ಬ್ಲ್ಯಾಕ್ ವಿತ್ ಬ್ಲೂ ಥರ ಇದು ರೇಡಿಯಂ. ಯಾರಮ್ಮ ಇವರು? ಅಮ್ಮ ಒಮ್ಮೆ ಎಲ್ಲ ಮುಖ್ಯ. ಏಯ್ ಏನೇ ಹ್ಞೂ